ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಸೌಂದರ್ಯ ಮತ್ತು ಸಮತೋಲನದ ಅಧಿಪತಿ ಶುಕ್ರನ ಪ್ರಭಾವವಿರುವ ನಿಮಗೆ ಇಂದಿನ ಈ ವಿಡಿಯೋ ಅತ್ಯಂತ ದೊಡ್ಡ ಸಿಹಿ ಸುದ್ದಿಯನ್ನು ಅಥವಾ ಎಚ್ಚರಿಕೆಯನ್ನು ತರಲಿದೆ. ತುಲಾ ರಾಶಿಯವರೆಂದರೆ ಸಾಮಾನ್ಯವಾಗಿ ಎಲ್ಲರನ್ನು ಕೂಡ ಪ್ರೀತಿ ಮಾಡುವವರು. ಆದರೆ ನಿಮ್ಮ ಇದೇ ಮೃದು ಸ್ವಭಾವವನ್ನೇ ಕೆಲವರು ಬಂಡವಾಳ ಮಾಡಿಕೊಳ್ತಾ ಇರ್ತಾರೆ. ಹೌದು, ಗ್ರಹಗಳ ಇಂದಿನ ಸ್ಥಿತಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಸುವರ್ಣ ಯುಗ ಆರಂಭವಾಗುವ ಲಕ್ಷಣಗಳಿವೆ. ಆದರೆ ಅದರ ಹಿಂದೆ ಒಂದು ದೊಡ್ಡ ಅಪಾಯ ಕೂಡ ಇದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾಕೆಂದರೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಆ ರಹಸ್ಯ ಈ ಮಾಹಿತಿ ಇಲ್ಲಿದೆ. ನೀವು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಬರೀರಿ. ಮೋಸದ ಬಲೆ ಮತ್ತು ಆಪ್ತರ ದ್ರೋಹ. ತುಲಾರಾಶಿಯವರೇ, ನೀವು ಎಲ್ಲರನ್ನ ಸಮಾನವಾಗಿ ಕಾಣ್ತೀರಾ, ಆದರೆ ನಿಮ್ಮ ಸುತ್ತಲಿರುವ ಎಲ್ಲರೂ ನಿಮ್ಮಂತೆಯೇ ಇರೋದಿಲ್ಲ. ನಿಮ್ಮ ಏಳಿಗೆಯನ್ನು ಸಹಿಸಿದ ಒಬ್ಬ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ದೊಡ್ಡ ಸಂಚು ರೂಪಿಸ್ತಾ ಇರ್ತಾನೆ. ಅವರು ನಿಮಗೆ ತುಂಬ ಹತ್ತಿರದವರಂತೆ ನಡೆಸ್ತಾ ಇರ್ತಾರೆ, ಆದರೆ ನಿಮ್ಮ ಆರ್ಥಿಕ ಲಾಭವನ್ನು ಕಬಳಿಸೋದಕ್ಕೆ ಹೊಂಚು ಹಾಕ್ತಾ ಇರ್ತಾರೆ. ಮುಂದಿನ 7 ದಿನಗಳ ಕಾಲ ಯಾರೊಂದಿಗೂ ನಿಮ್ಮ ಬ್ಯಾಂಕ್ ವಿವರಗಳನ್ನು ಶೇರ್ ಮಾಡಬೇಡಿ. ಹೂಡಿಕೆಯ ಪ್ಲಾನ್ಗಳನ್ನು ಕೂಡ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಯಾರಾದರೂ ನಿಮ್ಮಿಂದ ಹಣ ಕೇಳಲು ಬಂದರೆ ಇಲ್ಲ ಅಂತ ಅನ್ನೋದನ್ನು ಕಲೀರಿ. ಇಲ್ಲದಿದ್ದರೆ ಆ ಹಣ ಮತ್ತೆ ನಿಮ್ಮ ಕೈ ಸೇರೋದಿಲ್ಲ. ವೃತ್ತಿ ಮತ್ತು ಆರ್ಥಿಕ ಚೈತನ್ಯ. ಆರ್ಥಿಕವಾಗಿ ನೋಡೋದಾದರೆ ತುಲಾರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಹೊಸ ಉದ್ಯೋಗದ ಆಫರ್ ಬರ್ಬೋದು, ಅಥವಾ ನಿಮ್ಮ ಹಳೆಯ ಬಾಕಿ ಉಳಿದಿದ್ದ ಹಣ ವಾಪಸ್ ಬರುತ್ತೆ. ವ್ಯಾಪಾರಸ್ಥರಿಗೆ ಈ ಸಮಯ ಏನಿದೆ ಅತ್ಯಂತ ಲಾಭದಾಯಕವಾಗಿರುತ್ತೆ. ಆದರೆ ನೆನಪಿರಲಿ, ಆತುರದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಶನಿದೇವನು ನಿಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾನೆ. ಆದ್ದರಿಂದ ನೀವು ನ್ಯಾಯ ಮಾರ್ಗದಲ್ಲಿ ನಡೆದರೆ ಮಾತ್ರ ಈ ಯಶಸ್ಸು ಶಾಶ್ವತವಾಗಿರುತ್ತೆ. ಕಲಾಕ್ಷೇತ್ರ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಈ ವಾರ ದೊಡ್ಡ ಹೆಸರು ಮತ್ತು ಕೀರ್ತಿ ಲಭಿಸುತ್ತೆ. ಪ್ರೇಮ ಜೀವನ ಮತ್ತು ಕೌಟುಂಬಿಕ ಶಾಂತಿ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತೆ. ವಿವಾಹ ಆಗದವರಿಗೆ ಯೋಗ್ಯ ಸಂಬಂಧ ಕೂಡಿ ಬರುತ್ತೆ. ವಿವಾಹ ಆದವರಿಗೆ ಯೋಗ್ಯ ಸಂಬಂಧ ಮತ್ತು ಇನ್ನು ಯಾರು ವಿವಾಹದ ಒಂದು ಜೀವನದಲ್ಲಿ ಅವರಿಗೆ ಸಮ್ಟೈಮ್ಸ್ 3ನೇ ವ್ಯಕ್ತಿಯಿಂದ ಅವರ ಮಧ್ಯಪ್ರವೇಶದಿಂದ ಕಿರಿಕಿರಿ ಕೂಡ ಉಂಟಾಗಬಹುದು. ನಿಮ್ಮ ಸಂಗಾತಿಯ ಮೇಲೆ ಅನುಮಾನ ಪಡೋದನ್ನು ಬಿಟ್ಟು ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಕೂತ್ಕೊಂಡ್ಬಿಟ್ಟು ಬಗೆಹರಿಸ್ಕೊಳ್ಳೋದನ್ನು ಕಲೀರಿ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ನಿಮ್ಮ ಮನೆಯಲ್ಲಿರುವ ಅಲಂಕಾರಿಕ ವಸ್ತು ಅಥವಾ ಸುಗಂಧ ದ್ರವ್ಯಗಳು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತೆ. ಇನ್ನು ಅದೃಷ್ಟದ ವ್ಯಕ್ತಿ ಮತ್ತು ದೈವಿಕ ಸಂಕೇತ. ತುಲಾರಾಶಿಯವರಿಗೆ ಒಂದು ವಿಶೇಷ ಸೂಚನೆ. ನಿಮ್ಮ ಜೀವನದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ದೊಡ್ಡ ಸಹಾಯ ಸಿಗಲಿದೆ. ಆ ವ್ಯಕ್ತಿಯ ಹೆಸರಲ್ಲಿ P ಅಥವಾ H ಅಕ್ಷರ ಇರುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮಗೆ ಕೆಲಸದ ವಿಷಯದಲ್ಲಿ ಅಥವಾ ಕಾನೂನು ಸಮಸ್ಯೆಯಿಂದ ಹೊರಬರಲು ದಾರಿದೀಪ ಆಗಲಿದ್ದಾರೆ. ಜೊತೆಗೆ ನೀವು ಆಕಸ್ಮಿಕವಾಗಿ ಬಿಳಿ ಬಣ್ಣದ ಹಸುವನ್ನು ನೋಡಿದರೆ ಅಥವಾ ಮಲ್ಲಿಗೆ ಹೂವಿನ ಬಣ್ಣದ ಹಸುವನ್ನು ನೋಡಿದರೆ ಅಥವಾ ಮಲ್ಲಿಗೆ ಹೂವಿನ ಸುಗಂಧವನ್ನು ಅನುಭವಿಸಿದರೆ ಅದು ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಿದ್ದಾಳೆ ಎಂಬುದರ ಸಂಕೇತ ಆಗಿರುತ್ತೆ. ಇನ್ನು ಇದಕ್ಕೆಲ್ಲ ಪರಿಹಾರ ಏನು? ಬಂಧುಗಳೇ, ತುಲಾರಾಶಿಯವರು ಎಲ್ಲ ದೋಷಗಳನ್ನು ನಿವಾರಿಸಿ ಅದೃಷ್ಟ ಪಡೆಯೋದಕ್ಕೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಸಿಹಿಯನ್ನು ಅರ್ಪಿಸಿ, ಬಡ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ ಅಥವಾ ಅವರಿಗೆ ಬಟ್ಟೆ ದಾನ ಮಾಡಿ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಸಣ್ಣ ಬಿಳಿ ಬಣ್ಣದ ಕರವಸ್ತ್ರವನ್ನು ಇಟ್ಕೊಳ್ಳಿ. ಇದು ನಿಮ್ಮ ಅದೃಷ್ಟವನ್ನು ವೃದ್ಧಿಸುತ್ತೆ. ಈ ವಿಡಿಯೋವನ್ನು ನಿಮ್ಮ ಆಪ್ತ ತುಲಾರಾಶಿಯವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮಹಾಲಕ್ಷ್ಮಿಯು ನಿಮಗೆ ಸಕಲ ಸುಖ ನೀಡಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.